ರಾಜಕೀಯದಲ್ಲಿ ಸದ್ಯ ಈಗ ರಾಜೀನಾಮೆಯ ಪಾಲಿಟಿಕ್ಸ್ ನಡೀತಾ ಇದೆ. ಶಿವಾನಂದ ಪಾಟೀಲ್ ಅವರು ಯತ್ನಾಳ್ ಅವರ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ, ಚಾಲೆಂಜ್ ಅಕ್ಸೆಪ್ಟೆಡ್, ನಾನು ರಾಜೀನಾಮೆಯನ್ನ ಕೊಡೋಕೆ ರೆಡಿ ಇದ್ದೀನಿ, ನೀವು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಎದುರಿಸ್ತೀರಾ ಅಂತ ಮರು ಸವಾಲ್ ಹಾಕಿದ್ದಾರೆ. ಶಾಸಕ ಸ್ಥಾನಕ್ಕೆ ಹಾಗಾದ್ರೆ ಯತ್ನಾಳ್ ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ರಾಜೀನಾಮೆಯ ಪರ್ವ ಶುರುವಾಗುತ್ತಾ ಪ್ರಶ್ನೆ ಕಾಡ್ತಾ ಇದೆ. ಯತ್ನಾಳ್ ರಾಜೀನಾಮೆಯನ್ನ ಕೊಡ್ತಾರಾ? ರಾಜಕೀಯ ಮೇಲೇಟಕ್ಕೆ ಸಾಕ್ಷಿಯಾಗುತ್ತಾ ವಿಜಯಪುರ? ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಪೊಲಿಟಿಕಲ್ ಫೈಟ್ ರಾಜೀನಾಮೆ ತನಕ ಬಂದು ನಿಂತಿದೆ. ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಹೈ ಡ್ರಾಮಾ ಇದೀಗ ರಾಜೀನಾಮೆ ತನಕ ಬಂದು ನಿಂತಿದೆ. ಶಿವಾನಂದ ಪಾಟೀಲ್ ಅವರು ಇದೀಗ ರಾಜೀನಾಮೆ ಪತ್ರವನ್ನ ಖಾದರ್ ಸ್ಪೀಕರ್ ಆಗಿರೋ ಖಾದರ್ ಕೈಗೆ ಕೊಟ್ಟಿದ್ದಾರೆ. ಅವರು ಕೂಡ ಅದಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಕುತೂಹಲ. ಅಕ್ಸೆಪ್ಟ್ ಯಾವಾಗ ಮಾಡ್ಕೊಳ್ಬೇಕು, ಕೆಲವೊಂದು ಕಂಡೀಷನ್ ಹಾಕಿದ್ದಾರೆ. ಯಾರು? ಶಿವಾನಂದ ಪಾಟೀಲ್ ಅವರು. ನೋಡಿ, ಹಿಂಗೆ ಸವಾಲ್ ಹಾಕಿದ್ರು, ಆ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಅದೇ ರೀತಿಯಾಗಿ ಮಾತಿಗೆ ಬದ್ಧರಾಗಿ ಅವರ ಮಾತಿಗೆ ಸ್ಟ್ಯಾಂಡ್ ಆಗಿ ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ಕ್ಷೇತ್ರದಿಂದಲೋ ಅಥವಾ ಅವರ ಕ್ಷೇತ್ರದಿಂದಲೋ ಬೈ ಎಲೆಕ್ಷನ್ ಅಥವಾ ಮರು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನನ್ನ ರಾಜೀನಾಮೆಯನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಪತ್ರದಲ್ಲಿ ಕಂಡೀಷನ್ ಅನ್ನ ಹಾಕೋದ್ರ ಮುಖಾಂತರ ಅವರು ರಾಜೀನಾಮೆ ಕೊಟ್ರೆ ಮಾತ್ರ ನಂದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಯತ್ನಾಳ್ ಅವರ ನಡೆ ಏನಾಗಿರುತ್ತೆ? ಯಾಕಂದ್ರೆ ಯತ್ನಾಳ್ ಸ್ವಲ್ಪ ಮುಂಗೋಪಿ ಅವರು, ಅವರ ನಾಲಿಗೆ ಅವ್ರಿಗೆ ಇಲ್ಲಿ ತನಕ ದೊಡ್ಡ ಶತ್ರುವಾಗಿ ಪರಿಣಮಿಸಿದೆ. ಬಾಯಿಗೆ ಬಂದಂತಹ ಹೇಳಿಕೆಯನ್ನ ಕೊಟ್ಟರು, ಪಕ್ಷದಿಂದ ಹೊರಗೆ ಬಂದ್ರು. ಇದೆಲ್ಲ ಆದ್ಮೇಲೆ ಶಿವಾನಂದ ಪಾಟೀಲ್ ಅವರ ವಿಚಾರ ಅಂದ್ರೆ ಶಿವಾನಂದ ಪಾಟೀಲ್ ಅವ್ರು ಏನೋ ಅಂದ್ರು, ಅದಕ್ಕೆ ಅವರು ವೈಯಕ್ತಿಕವಾಗಿ ಗುರ್ರಂದಿದ್ದಾರೆ ಅಂತಲ್ಲ, ಮತ್ತೊಂದು ಧರ್ಮ ಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತು. ಅದೆಲ್ಲಿ ತನಕ ಅಂದ್ರೆ ತಾಕತ್ತಿದ್ರೆ ಬಂದ್ ಎಲೆಕ್ಷನ್ ಅನ್ನ ಫೇಸ್ ಮಾಡ್ಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ರು. ಅದೇನೋ ಅಲ್ಲಿಗೆ ಮುಗಿದೋಗುತ್ತೇನೋ ಈ ಎಲ್ಲಾ ಡ್ರಾಮಾಗಳು ಅಂತ ಅನ್ಕೊಳ್ತಾ ಇದ್ವಿ. ಯಾಕಂದ್ರೆ ಈ ರೀತಿಯ ಚಾಲೆಂಜ್ಗಳನ್ನ, ಸವಾಲ್ಗಳನ್ನ ರಾಜಕೀಯದಲ್ಲಿ ದಿನ ಬೆಳಗಾದ್ರೆ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹಂಗಿದ್ರೆ ಹಾಕ್ಲಿ ನೋಡೋಣ, ರಾಜೀನಾಮೆ ಕೊಡ್ಲಿ ನೋಡೋಣ, ಇಲ್ಲಿಗೆ ಬಂದು ಆಣೆ ಮಾಡ್ಲಿ ನೋಡೋಣ, ಎಷ್ಟು ಕೇಳಿಲ್ಲ ಇಂಥವನ್ನ. ಹಿಂಗೆ ಇದು ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಶಿವಾನಂದ ಪಾಟೀಲ್ ಅವರು ಈ ರಾಜೀನಾಮೆ ಪತ್ರವನ್ನ ಖಾದರ್ ಅವರ ಸ್ಪೀಕರ್ ಕೈಲಿ ಕೊಟ್ಟಿದ್ದಾರೆ, ಖಾದರ್ ಅವ್ರ ಕೈಲಿ. ಬಟ್ ಇಲ್ಲೂ ಕೂಡ ಏನಾದ್ರೂ ಹೈ ಡ್ರಾಮಾ ನಡೆಯುತ್ತಾ? ಯತ್ನಾಳ್ ಅವರು ರಾಜೀನಾಮೆ ಕೊಡಲ್ಲ, ಸೊ ನನ್ನ ಬೇಳೆ ಇಲ್ಲಿ ಬೇಯಿಸ್ಕೋಬಿಡೋಣ, ಆ ಧೈರ್ಯದ ಮೇಲೆ ಹೋಗಿ ರಾಜೀನಾಮೆ ಕೊಡೋಣ ಅನ್ನೋ ಧೈರ್ಯಕ್ಕೆ ಏನಾದ್ರು ಶಿವಾನಂದ ಪಾಟೀಲ್ ಅವರು ಮುಂದುವರೆದು ಈ ಹಂತವನ್ನ ತಲುಪಿದ್ರ ಅಥವಾ ಈ ಸ್ಟ್ಯಾಂಡ್ ಅನ್ನ ತಗೊಂಡ್ರೆ ಗೊತ್ತಿಲ್ಲ. ಒಂದು ಅಥವಾ ಯತ್ನಾಳ್ ಅವರು ಆಗಿದ್ದಾಗ್ಲಿ ಪಕ್ಷದಿಂದನೇ ಹೊರಗೆ ಹಾಕಿದ್ದೀನಿ, ಇದನ್ನೆಲ್ಲ ಯಾವ ಲೆಕ್ಕ ಫೇಸ್ ಮಾಡ್ತೀನಿ, ನನ್ನ ಕ್ಷೇತ್ರದಲ್ಲಿ ನಾನೇ ಹುಲಿ, ಕಣ್ಣು ಮುಚ್ಕೊಂಡು ಬಿಟ್ರು ಕೂಡ ಜನ ನನಗೆ ಓಟ್ ಹಾಕ್ತಾರೆ, ಜನ ನನ್ನ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವ ಧೈರ್ಯದಿಂದ ತಗಲಿ ರಾಜೀನಾಮೆ ಅಂತ ಕೊಟ್ಟು ಬೈ ಎಲೆಕ್ಷನ್ಗೆ ಹೋಗ್ತಾರಾ? ಗೊತ್ತಿಲ್ಲ. ಯತ್ನಾಳ್ ವಿರುದ್ಧ ಶಿವಾನಂದ ಪಾಟೀಲ್ ತೊಡೆ ತಟ್ಟಿದ್ದಾರೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿಯಲ್ಲಿ ಸ್ಪರ್ಧೆ ಮಾಡುವಂತೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬಸವನ ಬಾಗೇವಾಡಿ ಶಿವಾನಂದ ಪಾಟೀಲ್ ಅವರ ಕ್ಷೇತ್ರ. ರಾಜೀನಾಮೆ ಕೊಟ್ಟು ಮತ್ತೆ ಯುದ್ಧಕ್ಕೆ ಅಣಿಯಾಗಿದ್ದಾರೆ. ಅಪ್ಪನಿಗೆ ಹುಟ್ಟಿದ್ರೆ ಎಂಬ ಯತ್ನಾಳ್ ಸವಾಲನ್ನ ಶಿವಾನಂದ ಪಾಟೀಲ್ ಸ್ವೀಕಾರ ಮಾಡಿದ್ದಾರೆ. ಬಸವನ ಬಾಗೇವಾಡಿಯಲ್ಲೇ ದಿಗ್ಗಜರ ಜಿದ್ದಿನ ಫೈಟ್ ನಡೆಯುತ್ತಾ? ಕಾಳಗ ನಡೆಯುತ್ತಾ? ಜಿದ್ದಿಯಾಗತ್ತಾ? ರಣವೀಳ್ಯವನ್ನ ಸ್ವೀಕರಿಸಿ ಪಂಥಾಹ್ವಾನವನ್ನ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ. ಮೊದಲು ಸವಾಲ್ ಹಾಕಿದ್ದು ಯತ್ನಾಳ್ ಅವರು, ಅದನ್ನ ನಾನು ರೆಡಿ ಇದ್ದೀನಿ ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ದಾರೆ. ಸೊ ಬಸವನ ಬಾಗೇವಾಡಿಯಲ್ಲೇ ಹುಲಿಗಳ ಯುದ್ಧ ಫಿಕ್ಸಾ? ಶಿವಾನಂದ ಪಾಟೀಲ್ ಅವರು ಏನ್ ಕಡಿಮೆ ಇಲ್ಲ ರೀ, ಅವರು ಪ್ರಬಲ ನಾಯಕರೇ. ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರು ಇಬ್ರು ಕೂಡ ಬಹಳ ಸ್ಟ್ರಾಂಗ್ ಇದ್ದಾರೆ ಅವರವ್ರ ಕ್ಷೇತ್ರದಲ್ಲಿ. ಸೊ ರಣವೀಳ್ಯ, ಯುದ್ಧಕ್ಕಿಂತ ರೆಡಿ ಆಗೋಕ್ಕಿಂತ ಮುಂಚೆ ರಣವೀಳ್ಯವನ್ನ ಸ್ವೀಕಾರ ಮಾಡೋದು ಅಂತಾರಲ್ಲ, ಸ್ವೀಕಾರ ಮಾಡಿದ್ರೆ ಅಲ್ಲಿಗೆ ಯುದ್ಧ ಫಿಕ್ಸ್ ಅಂತ. ಸೊ ಅಂಥದ್ದೇನಾದ್ರೂ ಇಲ್ಲ ಆಗಿತ್ತ? ಅಥವಾ ಈ ಹೈ ಡ್ರಾಮಾಗಳು ಹಿಂಗೆ ರಾಜೀನಾಮೆ ಅಂದು ಇಲ್ಲಿಗೆ ತಣ್ಣಗಾಗುತ್ತಾ ಗೊತ್ತಿಲ್ಲ. ಬಟ್ ರಾಜೀನಾಮೆಯ ಪಾಲಿಟಿಕ್ಸ್ ಒಂದು ಮಜಲನ್ನಂತೂ ತಲುಪಿದೆ. ಯತ್ನಾಳ್ ಅವರ ನಿಮ್ಮಪ್ಪನಿಗುಟ್ಟಿದ್ರೆ ಅನ್ನೋ ಸವಾಲನ್ನ ಸ್ವೀಕಾರ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಈಗ ಯತ್ನಾಳ್ ಅವರ ರಿಯಾಕ್ಷನ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದು ಮುಂದುವರಿಬೇಕು ಅಂದ್ರೆ ಯತ್ನಾಳ್ ಅವರಿಂದ ಏನಾದ್ರೂ ಒಂದು ಸ್ಟ್ಯಾಂಡ್ ಆಗ್ಬೇಕು, ಬೇಷರತ್ತು ಕ್ಷಮೆ ಯಾಚಿಸ್ಬೇಕು, ಇಲ್ಲಾಂದ್ರೆ ಅಂತ ಕೇಳ್ತಾ ಇದ್ದಾರೆ ಯಾರು? ಶಿವಾನಂದ ಪಾಟೀಲ್. ಅದಂತೂ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡಂಗೇ ಇಲ್ಲ ಬಿಡಿ, ಈಗಲೇ ಹೇಳ್ಬಿಡ್ತೀವಿ ನಾವು, ಆಂಟಿಸಿಪೇಟ್ರಿ ತರ. ಯತ್ನಾಳ್ ಅವರು ಬಂದು ಬೇಷರತ್ತು ಕ್ಷಮೆಯಾಚನೆ ಮಾಡುವಂಥದ್ದು ಅಲ್ಲವೇ ಅಲ್ಲ, ಆಗದೇ ಇಲ್ಲ, ಅದು ಆಗದೇ ಇಲ್ಲ. ಹಾಗಾದ್ರೆ ಏನು ಮಾಡ್ತಾರೆ? ಪ್ರಶ್ನೆ ಇದೆ. ರಾಜೀನಾಮೆ ಕೊಡ್ತಾರಾ ಅವರು? ಎಲೆಕ್ಷನ್ ಅನ್ನ ಇಬ್ರು ಫೇಸ್ ಮಾಡ್ತಾರಾ? ಒಂದೇ ಜಿಲ್ಲೆಯವರು, ಕ್ಷೇತ್ರಗಳು ಬೇರೆ ಬೇರೆ ಅಷ್ಟೇ. ಹಾಗಾದ್ರೆ ಹೌದು ಅನ್ನೋದಾದ್ರೆ ರಾಜೀನಾಮೆ ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಅಕ್ಸೆಪ್ಟ್ ಆಯ್ತು ಇಬ್ರದು ಅನ್ನೋದಾದ್ರೆ
ಇಬ್ಬರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಯತ್ನಾಳ್ ಅವರ ಕ್ಷೇತ್ರದಿಂದಲ ಅಥವಾ ಶಿವಾನಂದ್ ಅವರ ಕ್ಷೇತ್ರದಿಂದಲ? ಹೀಗೆ ಪ್ರಶ್ನೆಗಳಂತೂ ಒಂದಕ್ಕೊಂದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿರೋದು ಯಾರು? ಯತ್ನಾಳ್ ಅವ್ರೀಗ ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾರೆ. ರನ್ನಿಂಗ್ ರೇಸ್ ಅಂತ ಶುರುವಾದಾಗ ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾರೆ ಯಾರು? ಶಿವಾನಂದ್ ಪಾಟೀಲ್. ಆ ಹೆಜ್ಜೆಗೆ ಇನ್ನೊಂದು ಹೆಜ್ಜೆ ಗುಡಿಸ್ಬೇಕಾಗಿರೋದು ಈಗ ಯತ್ನಾಳ್ ಅವರು. ಏನ್ ಮಾಡ್ತಾರೆ? ಹಾರಿಕೆ ಉತ್ತರ ಕೊಟ್ಟು ಸುಮ್ಮನಾಗ್ಬಿಡ್ತಾರಾ ಅಥವಾ ಹೇಗೆ? ಕುತೂಹಲ ಮೂಡಿಸ್ತಾ ಇದೆ.